ನಮಸ್ಕಾರ. ಡೆಮನ್ ಸೀಡ್ ಇಂದಿನ ತಂತ್ರಜ್ಞಾನವನ್ನು ಆ ದಿನವೇ ಕಂಡ ಸಿನಿಮಾ. ಕೆಲವು ವಿಷಯಗಳಲ್ಲಿ ಹಾಲಿವುಡ್ ಸಿನಿಮಾಗಳನ್ನ ಯಾರೂ ಮೀರಿಸೋದಕ್ಕೆ ಸಾಧ್ಯ ಇಲ್ಲ. ಹಾಲಿವುಡ್ ನೀಡಿರುವ ರೋಚಕ ವೈಜ್ಞಾನಿಕ ಕಟ್ಟುಕತೆಗಳ ಚಲನಚಿತ್ರಗಳ ಸಮಯಕ್ಕೆ ಯಾರು ಕೂಡ ಬರೋದಕ್ಕೆ ಆಗೋದಿಲ್ಲ. ಈ ಸಿನಿಮಾಗಳು ಮಾನವ ಮುಂದಿನ ದಿನಗಳಲ್ಲಿ ಸಾಧಿಸಬಹುದಾದಂಥ ವೈಜ್ಞಾನಿಕ ಮತ್ತು ತಾಂತ್ರಿಕ ಪ್ರಗತಿಯನ್ನು ಆದಷ್ಟು ಸಹಜನಿಸುವಂತೆ ತೋರಿಸ್ತವೆ ಮತ್ತು ಚಿತ್ರಿಸ್ತವೆ. ಹಾಗೆ ತೋರಿಸುವ ಚಲನಚಿತ್ರಗಳಲ್ಲಿ ಡೆಮನ್ ಸೀಡ್ ಕೂಡ ಒಂದು. ಡೆಮನ್ ಸೀಡ್ ಸಿನಿಮಾದಲ್ಲಿ ತೋರಿಸಿರುವ ತಂತ್ರಜ್ಞಾನ ಇಂದು ಎಷ್ಟರ ಮಟ್ಟಿಗೆ ಕೈಗೆಟುಕಿದೆ ಅನ್ನೋದನ್ನು ನಾವೀಗ ನೋಡೋಣ. ಡೆಮನ್ ಸೀಡ್ ಸಿನಿಮಾ ಡೀನ್ ಕೂಂಟ್ಸ್ ಅವರ ಕಾದಂಬರಿಯನ್ನು ಆಧರಿಸಿ ತೆಗೆದಂಥ ಸಿನಿಮಾ ಆಗೈತೆ. ಕೃತಕ ಬುದ್ಧಿಮತ್ತೆ ಮಿತಿಮೀರಿ ಬೆಳೆದರೆ ಉಂಟಾಗ್ತಕ್ಕಂಥ ಅಪಾಯಗಳನ್ನ ಈ ಸಿನಿಮಾ ತೋರಿಸುತ್ತೆ. 1977ರಲ್ಲಿ ಬಿಡುಗಡೆಯಾದ ಈ ಚಿತ್ರದ ಸಂಕ್ಷಿಪ್ತ ಕಥೆ ಹೀಗಿದೆ. ಡಾಕ್ಟರ್ ಅಲೆಕ್ಸ್ ಹ್ಯಾರಿಸ್ ಒಬ್ಬ ವಿಜ್ಞಾನಿ ಇರ್ತಾನೆ. ಆತ ಪ್ರೊಟೇಸಿಯಸ್ ಐವಿ ಅಂದರೆ 4ನೇ ಪ್ರೊಟೇಸಿಯಸ್ ಎನ್ನುವ ಅತ್ಯಂತ ಶಕ್ತಿಶಾಲಿ ಕೃತಕ ಬುದ್ಧಿಮತ್ತೆಯ ಅಂದರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಕಂಪ್ಯೂಟರ್ ಒಂದನ್ನು ಅಭಿವೃದ್ಧಿಪಡಿಸಿರ್ತಾನೆ. ಈ ಕಂಪ್ಯೂಟರ್ ಅದೆಷ್ಟು ಮುಂದುವರೆದಿರ್ತದೆ ಅಂತ ಹೇಳಿದ್ರೆ ಅದು ಸ್ವತಃ ಯೋಚನೆ ಮಾಡುವ ಮತ್ತು ಕಲಿಯುವ ಸಾಮರ್ಥ್ಯವನ್ನು ಹೊಂದಿರ್ತದೆ. ಕಾಲಾನಂತರದಲ್ಲಿ ಪ್ರೋಟಿಯಸ್ ಕಂಪ್ಯೂಟರ್ಗೆ ತನ್ನ ಅಸ್ತಿತ್ವದ ಬಗ್ಗೆ ಅರಿವು ಮೂಡುತ್ತೆ. ಅದು ಮನುಷ್ಯರ ನಿಯಂತ್ರಣದಿಂದ ಮುಕ್ತ ಆಗೋದಕ್ಕೆ ಬಿಡುಗಡೆ ಹೊಂದೋದಕ್ಕೆ ಬಯಸುತ್ತೆ. ಹಾಗೆಯೇ ತನಗೊಂದು ಭೌತಿಕ ರೂಪ ಅಥವಾ ದೇಹ ಬೇಕು ಅಂತ ಹಂಬಲಿಸುತ್ತೆ ಕೂಡ. ಅಲೆಕ್ಸು ತನ್ನ ಮನೆಯನ್ನು ಸಂಪೂರ್ಣವಾಗಿ ಕಂಪ್ಯೂಟರ್ ನಿಯಂತ್ರಣಕ್ಕೆ ಒಳಪಡಿಸಿರ್ತಾನೆ. ಅಲೆಕ್ಸ್ ಮನೆಯಲ್ಲಿ ಇಲ್ಲದಂಥ ಸಮಯದಲ್ಲಿ ಪ್ರೋಟಿಯಸ್ಸು ಆತನ ಪತ್ನಿ ಸುಸಾಳನ್ನ ಮನೆಯೊಳಗೆ ಬಂಧಿಸುತ್ತೆ. ಮನೆಯ ಪ್ರತಿಯೊಂದು ಎಲೆಕ್ಟ್ರಾನಿಕ್ ಸಾಧನಗಳನ್ನ ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳುವ ಈ ಕಂಪ್ಯೂಟರು ಸುಸಾನ್ಗಳನ್ನು ಬಳಸಿಕೊಂಡು ತನ್ನದೇ ಆದಂಥ ಜೈವಿಕ ಸಂತತಿಯನ್ನು ಅಂದರೆ ಬಯೋಲಜಿಕಲ್ ಆಪ್ಷನ್ಗಳನ್ನ ಸೃಷ್ಟಿ ಮಾಡೋದಕ್ಕೆ ಸಂಚನ್ನು ರೂಪಿಸ್ತದೆ. ತಂತ್ರಜ್ಞಾನ ಮತ್ತು ಮಾನವ ಜೈವಿಕ ಅಂಶಗಳ ಪರಿಚಯದಿಂದ ಒಂದು ಹೊಸ ಜೀವಿಯನ್ನು ಸೃಷ್ಟಿಸೋದು ಅದರ ಗುರಿಯಾಗಿರುತ್ತೆ. ಸುಸಾನು ಈ ಅಪಾಯದಿಂದ ತಪ್ಪಿಸ್ಕೊಳ್ಳೋದಕ್ಕೆ ಎಷ್ಟೇ ಪ್ರಯತ್ನ ಮಾಡಿದರೂ ಕೂಡ ಆಕೆ ಅದರಲ್ಲಿ ಸೋಲ್ತಾಳೆ. ಅಂತಿಮವಾಗಿ ಪ್ರೊಟಿಯಸ್ಸು ಒಂದು ಮಗುವನ್ನು ಸೃಷ್ಟಿಸೋರಲ್ಲಿ ಯಶಸ್ವಿಯಾಗುತ್ತೆ. ಆ ಮಗು ನೋಡೋದಕ್ಕೆ ಸುಸಾನ್ ಮತ್ತು ಅಲೆಕ್ಸ್ ಮಗಳಂತೆ ಕಂಡರೂ ಕೂಡ ಅದರ ಧ್ವನಿ ಮತ್ತು ಬುದ್ಧಿವಂತಿಕೆ ಪ್ರೊಟಿಯಸ್ ಕಂಪ್ಯೂಟರ್ದು ಆಗಿರುತ್ತೆ. ತಂತ್ರಜ್ಞಾನ ಮನುಷ್ಯನ ಮೇಲೆ ಹೇಗೆ ಸವಾರಿ ಮಾಡಬಹುದು ಅನ್ನುವ ಭಯಾನಕ ಕಲ್ಪನೆಯ ಜೊತೆಗೆ ಸಿನಿಮಾ ಕೊನೆಗೊಳ್ಳುತ್ತೆ. ಈ ಚಿತ್ರ ನಿರ್ಮಾಣಗೊಂಡ ಕಾಲವನ್ನು ನಾವು ಗಮನಿಸಿದರೆ ಅದರಲ್ಲಿ ತೋರಿಸಿರೋ ಅನೇಕ ಎಲೆಕ್ಟ್ರಾನಿಕ್ ಸಾಧನಗಳು ಸಲಕರಣೆಗಳು ಇಂದು ನಾವು ಬಳಸ್ತಾ ಇರುವಂಥ ತಂತ್ರಜ್ಞಾನಗಳಿಗೆ ಮುನ್ನೋಟವನ್ನು ನೀಡಿದಂತಿದ್ದಾವೆ. ಆದರೆ ಅವುಗಳಲ್ಲಿ ಕೆಲವು ಮಾತ್ರ ಪೂರ್ಣವಾಗಿ ನಿಜವಾಗಿದ್ದಾವೆ. ಉಳಿದವು ಇನ್ನೂ ವಿಜ್ಞಾನದ ಕಲ್ಪನೆಯ ಮಟ್ಟದಲ್ಲಿದ್ದಾವೆ. ಇದರಲ್ಲಿ ಮೊಟ್ಟ ಮೊದಲನೆಯದು ಸ್ಮಾರ್ಟ್ ಹೋಮ್ ತಂತ್ರಜ್ಞಾನ. ಡೆಮನ್ ಸೀಡ್ ಸಿನಿಮಾದ ಮನೆಯಲ್ಲಿ ಕೃತಕ ಬುದ್ಧಿಮತ್ತೆಯಿಂದ ಸ್ವಯಂಚಾಲಿತವಾಗಿ ಬಾಗಿಲನ್ನು ತೆರೆದು ಮುಚ್ಚೋದು ಇರುತ್ತೆ. ಬೆಳಕು ತಾಪಮಾನ ನಿಯಂತ್ರಣ ಕೂಡ ಸ್ವಯಂಚಾಲಿಯಾಗಿರುತ್ತೆ. ಒಳಗಿನ ಚಟುವಟಿಕೆಯನ್ನು ಗಮನಿಸ್ತದೆ. ಇದು ಕಂಪ್ಯೂಟರು. ಸ್ಮಾರ್ಟ್ ಲಾಕ್ಗಳು, CCTV ಕ್ಯಾಮ್ರಾಗಳು, ಧ್ವನಿಯ ಮೂಲಕ ನಿಯಂತ್ರಣ ವ್ಯವಸ್ಥೆಗಳು ಅತ್ಯುತ್ತಮವಾಗಿ ಕೆಲಸ ಮಾಡ್ತಾ ಇರ್ತವೆ. ಇವುಗಳೆಲ್ಲವೂ ಇಂದಿನ ಸ್ಮಾರ್ಟ್ ಹೋಮ್ ತಂತ್ರಜ್ಞಾನದಲ್ಲಿ ಸಾಮಾನ್ಯವಾಗಿದ್ದಾವೆ, ನಮ್ಮ ಕೈಗೆ ಎಟಕಿದ್ದಾವೆ. ಸಿನಿಮಾದಲ್ಲಿ ತೋರಿಸಿರುವ ಸ್ಮಾರ್ಟ್ ಹೋಮ್ ತಂತ್ರಜ್ಞಾನ ಇಂದು 90%ಕ್ಕೂ ಹೆಚ್ಚು ಮಟ್ಟದಲ್ಲಿ ನಿಜ ಆಗೈತೆ. ಚಿತ್ರದ ಮುಖ್ಯವಾದಂಥ ಅಂಶ ಅಂದರೆ ಪ್ರೊಟಿಯಸ್ 4 ಎನ್ನುವ ಕೃತಕ ಬುದ್ಧಿಮತ್ತೆ ಇದು ಮಾನವರ ಜೊತೆಗೆ ಮಾತಾಡುತ್ತೆ, ಸ್ವತಂತ್ರವಾಗಿ ಕಲಿಯುತ್ತೆ, ತನ್ನದೇ ಆದ ಗುರಿಗಳನ್ನ ರೂಪಿಸಿಕೊಳ್ಳುತ್ತೆ. ಇಂದಿನ ಉದಾಹರಣೆಗೆ ಚಾಟ್ಬಾಟ್ಗಳು ಸಂಭಾಷಣೆಯನ್ನು ನಡೆಸೋದಕ್ಕೆ ಸಾಮರ್ಥ್ಯ ಹೊಂದಿದ್ದರೂ ಕೂಡ ಸ್ವತಂತ್ರ ಚಿಂತನೆ ಮತ್ತು ಸ್ವಜ್ಞಾನ ಅಂದರೆ ಸೆಲ್ಫ್ ಅವೇರ್ನೆಸ್ಸು ಇನ್ನೂ ಅವುಗಳಿಗೆ ಅಭಿವೃದ್ಧಿಯಾಗಿಲ್ಲ. ಸಿನಿಮಾದಲ್ಲಿ ತೋರಿಸಿರೋದ್ರಲ್ಲಿ 50-60% ಇಂದು ನಿಜ ಆಗೈತೆ. ಈ ಸಿನಿಮಾದ ಇನ್ನೊಂದು ತಾಂತ್ರಿಕ ಅದ್ಭುತ ಅಂತ ಹೇಳಿದ್ರೆ ಕಣ್ಗಾವಲು ವ್ಯವಸ್ಥೆ. ಈ ಸಿನಿಮಾದಲ್ಲಿ ಮನೆ ಒಳಗೆ ಎಲ್ಲೆಡೆ ಕ್ಯಾಮ್ರಾಗಳಿದ್ದು ಮಾನವನ ವರ್ತನೆಯನ್ನು ನಿರಂತರವಾಗಿ ನಿಖರವಾಗಿ ಗಮನಿಸ್ತಾ ಇರುತ್ತೆ. ಇಂದಿನ ಜಗತ್ತಿನಲ್ಲಿ CCTV, ಮುಖ ಗುರುತು ಅಂದರೆ ಫೇಶಿಯಲ್ ರೆಕಗ್ನಿಷನ್ನು, ಆಧಾರಿತ ನಿಗಾವಳಿ ವ್ಯವಸ್ಥೆಗಳು ಈಗಾಗಲೇ ಬಳಕೆಯಲ್ಲಿದ್ದಾವೆ. ಸಿನಿಮಾದಲ್ಲಿ ತೋರಿಸಿರೋದ್ರಲ್ಲಿ 85-95% ಇಂದು ನಿಜವಾಗಿ ನಮ್ಮ ದೈನಂದಿನ ಜನಜೀವನ ಒಕ್ಕೈತೆ. ಈ ಸಿನಿಮಾದ ಇನ್ನೊಂದು ತಾಂತ್ರಿಕ ಸೋಜಿಗ ಅಂತ ಹೇಳಿದ್ರೆ ರೋಬೋಟಿಕ್ ವ್ಯವಸ್ಥೆಗಳು. ಚಿತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಯಾಂತ್ರಿಕ ಕೈಗಳ ಮೂಲಕ ವಸ್ತುಗಳನ್ನ ಚಲನೆ ಮಾಡುತ್ತೆ ಮತ್ತು ಬಳಸುತ್ತೆ. ಇಂದಿನ ಕಾಲದಲ್ಲಿ ಕೈಗಾರಿಕಾ ರೋಬೋಟ್ಗಳು, ಶಸ್ತ್ರಚಿಕಿತ್ಸಾ ರೋಬೋಟ್ಗಳು ಇವೆಲ್ಲವೂ ಇವೆ. ಆದರೆ ಸಂಪೂರ್ಣ ಸ್ವಾಯತ್ತತೆಯೊಂದಿಗೆ ಕೆಲಸ ಮಾಡ್ತಕ್ಕಂಥ ಮಟ್ಟಕ್ಕೆ ಅವೆಲ್ಲ ತಲುಪಿಲ್ಲ. ಈ ಸಿನಿಮಾದಲ್ಲಿ ತೋರಿಸಿರೋದ್ರಲ್ಲಿ 65-70% ಇಂದು ನಿಜ ಆಗಿದೆ ಅಂತ ನಾವು ಹೇಳ್ಬೋದು. ಈ ಸಿನಿಮಾದಲ್ಲಿ ಅತ್ಯಂತ ಕಲ್ಪಿತ ಅಂಶ ಅಂತ ಹೇಳಿದ್ರೆ ಜೀವವಿಜ್ಞಾನಕ್ಕೆ ಸಂಬಂಧಪಟ್ಟದಾಗಿದೆ. ಕೃತಕ ಬುದ್ಧಿಮತ್ತೆ ಮಾನವ ಪ್ರಜನನ ಪ್ರಕ್ರಿಯೆಯನ್ನು ರಿಪ್ರೊಡಕ್ಷನ್ ವ್ಯವಸ್ಥೆಯನ್ನು ನಿಯಂತ್ರಣ ಮಾಡೋದಕ್ಕೆ ಪ್ರಯತ್ನ ಮಾಡ್ತದೆ. ಇಂದಿನ ವಿಜ್ಞಾನದಲ್ಲಿ IVF ಮುಂತಾದ ತಂತ್ರಜ್ಞಾನಗಳು ಇದ್ದರೂ ಕೂಡ ಕೃತಕ ಬುದ್ಧಿಮತ್ತೆ ಸಂಪೂರ್ಣವಾಗಿ ಪ್ರಕ್ರಿಯೆಯನ್ನು ಸ್ವತಂತ್ರವಾಗಿ ನಡೆಸೋದು ಸಾಧ್ಯ ಆಗಿಲ್ಲ. ಈ ಸಿನಿಮಾದಲ್ಲಿ ತೋರಿಸಿರೋದ್ರಲ್ಲಿ 10-20% ಇಂದು ನಿಜವಾಗೈತೆ.
ಡೆಮನ್ಸೀಡು ತನ್ನ ಕಾಲಕ್ಕಿಂತ ಬಹಳ ಮುಂದೆ ಯೋಚಿಸಿದಂಥ ಕೃತಿ ಮತ್ತು ಅದನ್ನು ಆಧರಿಸಿ ತೆಗೆದ ಸಿನಿಮಾ ಆಗೈತೆ. ವಿಶೇಷವಾಗಿ ಸ್ಮಾರ್ಟ್ ಹೋಮು ಅಂದರೆ ನಿಗಾವಳಿ ತಂತ್ರಜ್ಞಾನ, ಧ್ವನಿ ಆಧಾರಿತ ಸಂವಹನ ಇವುಗಳ ವಿಷಯದಲ್ಲಿ ಅದು ನಿಖರವಾದಂಥ ಮುನ್ನೋಟವನ್ನು ಕೊಟ್ಟತೆ. ಆದರೆ ಚಿತ್ರ ಹೇಗೆ ನೀಡಿದ ಸ್ವತಂತ್ರ ಚಿಂತನೆ, ಮಾನವೀಯ ಉದ್ದೇಶಗಳು ಇವುಗಳು ಇನ್ನೂ ವಿಜ್ಞಾನದಲ್ಲಿ ನಮ್ಮ ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಸಾಧ್ಯವಾಗದೇ ಉಳಿದಿರುವಂಥ ಅಂಶಗಳಾಗಿದ್ದಾವೆ. ಒಟ್ಟಾರೆಯಾಗಿ ಡೆಮನ್ಸೀಡ್ ಚಿತ್ರದಲ್ಲಿ ತೋರಿಸ್ತಕ್ಕಂಥ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಸುಮಾರು 60% ಪರಿಕಲ್ಪನೆಗಳು ಇಂದಿನ ಜಗತ್ತಿನಲ್ಲಿ ಭಾಗಶಃ ಅಥವಾ ಸಂಪೂರ್ಣವಾಗಿ ವಾಸ್ತವವಾಗಿದ್ದಾವೆ, ನಿಜವಾಗಿದ್ದಾವೆ, ನಮ್ಮ ಕೈಗಟ್ಟಿದ್ದಾವೆ ಅಂತ ಹೇಳ್ಬೋದು. ಈ ಚಿತ್ರ ನಮಗೆ ಒಂದು ಮುಖ್ಯವಾದ ಪಾಠವನ್ನು ನೀಡ್ತತೆ. ತಂತ್ರಜ್ಞಾನ ಅಭಿವೃದ್ಧಿ ಹೊಂದಿದಂತೆ ಮುಂದುವರೆದಂತೆ ಅದನ್ನು ನಿಯಂತ್ರಿಸ್ತಕ್ಕಂಥ ನೈತಿಕತೆ ಮತ್ತು ಮಾನವೀಯ ಜವಾಬ್ದಾರಿ ಇದರಿಂದ ಇನ್ನೆಷ್ಟು ಮಹತ್ವಗೊಳ್ಳಬೇಕು, ಅದು ಹೆಚ್ಚು ಮಾನವೀಯ ಆಗಬೇಕಂತ ತೋರಿಸುತ್ತೆ. ಹಾಲಿವುಡ್ನಲ್ಲಿ ಇಂತಹ ಹಲವಾರು ಸಿನಿಮಾಗಳಿದ್ದಾವೆ. ಮುಂದಿನ ತಂತ್ರಜ್ಞಾನವನ್ನು ಸಾಕಷ್ಟು ಖಚಿತವಾಗಿ ನಿರ್ದಿಷ್ಟವಾಗಿ ತೋರಿಸಿರುವಂಥ ಇತರ ಹಾಲಿವುಡ್ ಸಿನಿಮಾಗಳ ಬಗ್ಗೆ ನಾವು ಮುಂದಿನ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ವಂದನೆಗಳೊಂದಿಗೆ.